Hey everyone, you're watching News Insights. ಅದು ಸರ್ಕಾರದ ಪರವಾಗಿ ಆಗಲಿ ಅಥವಾ ಟ್ರಸ್ಟ್ ಮುಖಾಂತರ ಅವರ ಶಕ್ತಿ ಅವರ ಸಪೋರ್ಟ್ ಮುಖಾಂತರವಾಗಲಿ. ಹಾಗಾಗಿ ಜೋರಾದ ಚಪ್ಪಾಳೆಯೊಟ್ಟಿಗೆ ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣ ಸರ್. ಈ ವರ್ಷದ MBBS ವಿದ್ಯಾರ್ಥಿನಿಗಾಗಿ ಸರ್ಕಾರಿ ಸೀಟನ್ನು ಪಡೆದಂಥ ರಾಜ್ಯದ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಂಥ ಅವರಿಗೆ ಉತ್ತೇಜನ ನೀಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯನಿಮಿತ್ತ ನಿರ್ಗಮಿಸಿದಂಥ ಈ ರಾಜ್ಯ ಕಂಡಂಥ ಅತ್ಯುತ್ತಮ ಆಡಳಿತಗಾರ, ಆರ್ಥಿಕ ತಜ್ಞ ಮತ್ತು ಎಲ್ಲ ವರ್ಗದ ಜನರ ಚಿಂತಕ, ನಾಡಿನ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮೈಸೂರು ವಿಭಾಗದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಅದೇ ರೀತಿ ಮತ್ತೊಂದು ವಿಭಾಗದ ಚಿಂತನೆ ಗುಲ್ಬರ್ಗ ವಿಭಾಗದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಒಂದು ಸಂಸ್ಥೆಗೆ ಹೆಚ್ಚು ಸಹಾಯವನ್ನು ನೀಡ್ತಾ ಇರ್ತಕ್ಕಂಥ ರೇವಣ್ಣಪ್ಪನವರೇ, ಕಾಂತರಾಜರವರೇ, ನಾಗರಾಜ್ ದಂಪತಿಗಳೇ, ನಟರಾಜರವರೇ, ಶ್ರೀಮತಿ ಲಲಿತಾರವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಲಕ್ಷ್ಮಣರವರೇ, ವೇದಿಕೆಯಲ್ಲಿರ್ತಕ್ಕಂಥ ಅಪ್ಪನಿತ ಗಣ್ಯರೇ ಮತ್ತು ಈ ಕಾರ್ಯಕ್ರಮದ ರೂವಾರಿ ಸೋದರಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ಅವರ ದಂಪತಿ ಡಾಕ್ಟರ್ ಪರಮೇಶ್ವರ್ ಅವರೇ, ಒಂದು ವಿಶೇಷವಾಗಿ ಅವರಿಬ್ಬರನ್ನು ನಾನು ಯಾವಾಗಲೂ ಕೂಡ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಆದರ್ಶ ದಂಪತಿಗಳ ಪೈಕಿ ಭಾಳ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ, ಯಾಕೆಂದರೆ ದೇಶ ಕಟ್ಟೋದ್ರಲ್ಲಿ ತಮ್ಮ ಕರ್ತವ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವೆಲ್ಲರೂ ಡಾಕ್ಟರ್ ಆಗ್ತೀವಿ. ಆದರೆ ನಮ್ಮ ಮನೆಗೆ ಸೀಮಿತವಾಗಿದೆ, ಸಮಾಜಕ್ಕೆ ಒಳಿತಾಗುವಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನಿಮಗಾಗಿ ಈ ರಾಜ್ಯ ಅನೇಕ ಕೊಡುಗೆಗಳನ್ನು ಆಗಲೇ ನಾನು ಹೇಳಿದೆ. ಸಿದ್ದರಾಮಯ್ಯನವರಂಥ ದೇವರಾಜ ಅರಸರು ಬಿಟ್ಟ ಮೇಲೆ ಮೊದಲನೇದಾಗಿ ನಾವೆಲ್ಲರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥದ್ದು, ಇವತ್ತು ಅಧಿಕಾರವರೆಗೂ ಯಾರು ಕೊಡ್ತಿದ್ದಾರೋ ಇವರೆಲ್ಲರಿಗೂ ಮತ್ತು ಆ ಹಿಂದಿನ ರಿಸರ್ವೇಷನ್ ಸಿಗದೇ ಇದ್ದರೆ ಈ ರಾಜ್ಯದಲ್ಲಿ ನಾವು ಯಾರೂ ಕೂಡ ಉನ್ನತ ಸ್ಥಾನಕ್ಕೆ ಈ ಪೈಪೋಟಿಗಳು ಬರೋಕ್ಕಾಗ್ತಾ ಇರಲಿಲ್ಲ. ಆದರೆ ಇವತ್ತು ಮೊದಲನೇದಾಗಿ ದೇವರಾಜ ಅರಸರನ್ನು ಜ್ಞಾಪಿಸ್ಕೊಳ್ತಾ, ಅದೇ ರೀತಿ ಅದೇ ದಾರಿಯಲ್ಲಿ ನಡೀತಾ ಇರ್ತಕ್ಕಂಥ ನನ್ನ ಸಿದ್ದರಾಮಯ್ಯನವರ ಕೊಡುಗೆಗಳು ಅಪಾರ. ಅವರನ್ನು ಉಪಯೋಗಿಸ್ಕೊಳ್ಬೇಕಾದದ್ದು ತಮ್ಮ ಕರ್ತವ್ಯ ಅಂತ ಹೇಳ್ತಾ ಅದನ್ನು ಮುಂದುವರಿಸ್ತಾ, ಮುಂದಿನ ದಿನಮಾನದಲ್ಲಿ ನೀವು ಒಂದಂತೂ ಸತ್ಯ, ಈಗಿನ ಕಾಲದಲ್ಲಿ ಏನಾಗಿದೆ ನಾನು ನೋಡ್ತಾನೆ ಇದ್ದೀನಿ. ನಾನು ಸ್ವಲ್ಪ ದೀರ್ಘಕಾಲದ ರಾಜಕೀಯದಲ್ಲಿರೋದು, ಯಾರು KPSL ಪಾಸ್ ಆಗಿ ಬರ್ತಾರೋ ಅವ್ರಿಗೆ ಹೋಗ್ತಾ ಇರ್ತಾರೆ ಮದುವೆ ಮಾಡಿಸೋಕ್ಕೆ, ಅದನ್ನು ನೋಡಿದ್ದೀನಿ. ಎರಡನೇದು ಡಾಕ್ಟ್ರುಗಳು ಯಾರು ಆಗ್ತಾರೆ ಅಂತ ಕಾಯ್ತಾ ಇರ್ತಾರೆ, ಕ್ಯಾಶ್ ಹಾಕೋದು. ಅಂಥ ತೊಡಕಿಗೆ ತೆಗೆಲಾಕೊಳ್ಳದೆ ಸ್ವಂತ ಜೀವನ ಮಾಡೋದಕ್ಕೆ, ಸ್ವಂತ ಡಿಸಿಷನ್ ಮಾಡೋದಕ್ಕೆ ನೀವು ತಯಾರಾಗಿರಿ. ಇನ್ನು ಪರಮ ಪೂಜ್ಯ ಶ್ರೀಗಳು ಹೇಳಿದರೆ ಗುಲಾಮರಾಗದಿರಿ, ನಿಮ್ಮ ಜೀವನವನ್ನು ನೀವು ನಡೆಸೋ ರೀತಿಯಲ್ಲಿ ಬನ್ನಿ ಅನ್ನೋ ಅರ್ಥ ಅದು ಬಹಳ ದೊಡ್ಡ ಪದ ಆಗುತ್ತೆ ಅಂತಕ್ಕಂಥದ್ದೆಲ್ಲ ಹೇಳ್ತಾ, ನೀವು ಯಾವತ್ತೂ ಕೂಡ ಮುಂದೆ ಹೋಗ್ತಾ ಹೋಗ್ತಾ
ಹಿಂದೆ ಹೇಗೆ ನಡೆದು ಬಂದ್ವಿ ಅನ್ನೋದನ್ನು ಜ್ಞಾಪಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ.